ಸಲಗದ ರೀತಿಯಲ್ಲಿ ಇರುತ್ತೆ, ಆದರೆ ಅದು ದಂತ ಇರಲ್ಲ. ಅವು ಗಂಡೆ, ಆದರೆ ಯಾರೂ ಒಪ್ತಾ ಇಲ್ಲ. ಗಂಡು ಅನ್ನೋದು ಅದನ್ನು ಯಾರೂ ಕೂಡ ಒಪ್ತಾ ಇಲ್ಲ. ಹೆಣ್ಣಾನೆಗಳು ಕೂಡ ಒಪ್ತಾ ಇಲ್ಲ. ಅಂದರೆ ಆ ಹಾರ್ಮೋನ್ಗಳೆಲ್ಲ ಅದರ ದೇಹಕ್ಕೆ ವರ್ಗಾವಣೆಯಾಗಿ ದೇಹ ಬೆಳೆದಾಗ ಅದು ತುಂಬ ಅಪಾಯಕಾರಿ ಆಗುತ್ತೆ, ಅಗ್ರೆಸಿವ್ ಆಗುತ್ತೆ, ಅದು ಹೋರಾಟಕ್ಕೆ ಇಳಿತೆ ಅದು. ಇದು ಈಶಾನ್ಯ ರಾಜ್ಯಗಳಲ್ಲಿ ಈ ಪ್ರಮಾಣ ಹೆಚ್ಚು. ಅಲ್ಲಿ ಆಗಿರುವಷ್ಟು ದುರಂತಗಳು, ಅಲ್ಲಿ ಆಗಿರುವಷ್ಟು ಸೆರೆಗಳು, ಅಲ್ಲಿ ಆಗಿರುವಂಥ ದಂತದ ಬೇಟೆಗಳು ಇಲ್ಲಿ ಆಗಲಿಲ್ಲ. ಹಿಂದೆ ಹಿರಿಯರಲ್ಲಿ ಹೇಳ್ತಾ ಇದ್ರು, ಮೀಸೆ ಬಿಡಲಿಲ್ಲ ಅಂದರೆ ಇನ್ನು ಗಣಸೆ ಇಲ್ಲ ಅಂತೇಳಿ ತಮಾಷೆ ಮಾಡ್ತಾ ಇದ್ರು. ಮಕ್ಕನ ಆನೆಗಳಿಗೆ ದಂತವೇ ಇಲ್ಲ ಅಂದಾಗ ಬೇರೆ ಆನೆಗಳು ಕೂಡ ಅವುಗಳನ್ನು ಒಂದು ಮೂಲೆಗೆ ತಳ್ಳುವಂಥ, ಅವುಗಳನ್ನು ಕೀಳರ ಮೇಲೆ ನೋಡುವಂಥ ಪ್ರಸಂಗಗಳು ನಡೀತವೆ. ಈ ಗಂಡಾನೆ ಆಗಿದ್ರೂ ಕೂಡ, ಬಲಿಷ್ಠವಾಗಿದ್ದರೂ ಕೂಡ, ಹೆಣ್ಣಾನೆಗಳು ಕೂಡ ಮಕ್ಕನ ಆನೆಗಳನ್ನು ದೂರ ಇಡ್ತವೆ. ಇದೊಂದು ವಿಶೇಷವಾದಂತು. ಪ್ರಕೃತಿಯಲ್ಲಿ ಎಷ್ಟೊಂದು ಆತಂಕಕಾರಿ ಆಗ್ತಾ ಇದೆ ಅಂದರೆ, ಈಗ ಸಲಗಗಳೆಲ್ಲ ಮಾಯವಾಗಿ ಅಲ್ಲಿ ಮಕ್ಕನ ಆನೆಗಳ ಸೃಷ್ಟಿ ಆಗ್ತಾ ಇದೆ. ಸಲಗ ಸಂತತಿನೇ ಕಣ್ಮರೆ ಆಗ್ತಾ ಇದೆ. ಎಲ್ಲರಿಗೂ ನಮಸ್ತೆ. ನಿಮಗೆ ನಾನು ದಂತ ಇಲ್ಲದ ಆನೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಈ ವಾರ ನಿಮಗೆ ಮಕ್ನ ಆನೆ ಅಂದರೆ ಮಕಾನೆ ಬಗ್ಗೆ ಮಾತಾಡ್ತೀನಿ. ಅಂದರೆ ದಂತ ಇಲ್ಲದಿರುವ ಆನೆಗಳ ಒಂದು ಸಂತತಿ ಸೃಷ್ಟಿಯಾಗ್ತಿರೋ ಬಗ್ಗೆ. ಪ್ರಕೃತಿಯಲ್ಲಿ ಎಷ್ಟೊಂದು ಆತಂಕಕಾರಿ ಆಗ್ತಾ ಇದೆ ಅಂದರೆ, ಈಗ ಸಲಗಗಳೆಲ್ಲ ಮಾಯವಾಗಿ ಅಲ್ಲಿ ಮಕ್ನ ಆನೆಗಳ ಸೃಷ್ಟಿ ಆಗ್ತಾ ಇದೆ. ಎಷ್ಟು ಇದು ಆಗ್ತಾ ಇದೆ ಅಂದರೆ, ಸಲಗ ಸಂತತಿನೇ ಕಣ್ಮರೆ ಆಗ್ತಾ ಇದೆ. ಈ ರೀತಿ ಒಂದು ವಿಶೇಷವಾದ ಒಂದು ಸಂತತಿ ಸೃಷ್ಟಿ ಆಗ್ತಾ ಇದೆ. ಅದನ್ನು ನಾವು ಮಕ್ನ ಆನೆ ಅಂತೀವಿ, ಮಕಾನೆ ಆನೆ ಅಂತೀವಿ. ಇದು ನಿಮಗೆ ನೋಡುವಾಗ ಗೊತ್ತಾಗಬಹುದು. ಸಲಗದ ರೀತಿಯಲ್ಲಿ ಇರುತ್ತೆ, ಆದರೆ ಅದು ದಂತ ಇರಲ್ಲ. ಹಾಗಾಗಿ ಎಲ್ರಿಗೂ ಒಂದು ಅಭಿಪ್ರಾಯ ಇದೆ, ಇದು ಮಕ್ಕನ ಆನೆ ಅಂದರೆ ಏನು? ಅಂದರೆ ಅದು ಥರ್ಡ್ ಜೆಂಡರಾ, ತೃತೀಯ ಲಿಂಗಿನ, ಅಥವಾ ಗಂಡ, ಹೆಣ್ಣ? ಇದು ತುಂಬ ಚರ್ಚೆ ನಡೀತಿರುವಂಥದ್ದು. ಸಾಕಷ್ಟು ಜನರಿಗೂ ಇದ್ರ ಬಗ್ಗೆ ಗೊತ್ತು ಕೂಡ ಇಲ್ಲ. ಎಂಥ ಒಂದು ಸ್ಥಿತಿ ಅಂದರೆ, ಈ ಮಕ್ಕನ ಆನೆಗಳಿಗೆ ನಾನು ಗಂಡು ನಂಬಿ ಪ್ಲೀಸ್ ಅನ್ನುವಂಥ ಸ್ಥಿತಿಗೆ ಬಂದು ತಲುಪಿದೆ. ಅವು ಗಂಡೇ, ಆದರೆ ಯಾರೂ ಒಪ್ತಾ ಇಲ್ಲ. ಗಂಡು ಅನ್ನೋದು ಅದನ್ನು ಯಾರೂ ಕೂಡ ಒಪ್ತಾ ಇಲ್ಲ. ಹೆಣ್ಣಾನೆಗಳು ಕೂಡ ಒಪ್ತಾ ಇಲ್ಲ. ಇದು ಆನೆಗಳ ಸಂತತಿಯಲ್ಲಿ ನಡೀತಿರುವಂಥ ಒಂದು ಪಲ್ಲಟ ಅಂತ ಹೇಳ್ತೀವಲ್ಲ, ಅದು ಸಾಕಷ್ಟು ದೇಶಗಳಲ್ಲಿ, ಅದು ಆಫ್ರಿಕಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಮಕ್ನ ಆನೆಗಳ ಸಂಖ್ಯೆ ಆಘಾತಕಾರಿಯಾಗಿ ಸೃಷ್ಟಿಯಾಗ್ತಾ ಇದೆ. ನಿಜವಾದ ಸಲಗಗಳ ಸಂತತಿ ಕಣ್ಮರೆ ಆಗ್ತಾ ಇದೆ. ಹಿಂದೆನೂ ಕೂಡ ನಿಮಗೆ ನಾನು ಅದರ ಬಗ್ಗೆ ಹೇಳಿದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಕಾರಣಗಳನ್ನು ತಿಳಿಸಿದೆ. ಮಕ್ನ ಆನೆ ಜಾಸ್ತಿ ಆದಷ್ಟು ಆನೆಗಳ ಸಂತತಿಗೆ ಅಪಾಯ ಇದೆ, ಮನುಷ್ಯರಿಗೆ ಅಪಾಯ ಇದೆ, ಸಮಾಜಕ್ಕೂ ಪ್ರಕೃತಿಗೂ ಕೂಡ ಅಪಾಯ ಇದೆ. ಇದನ್ನು ತಡೆಗಟ್ಟಲಿಕ್ಕೆ ಪ್ರಕೃತಿ ಯಾವ ರೀತಿ ಕ್ರಮ ತಗೊಳ್ಳುತ್ತೋ ಗೊತ್ತಿಲ್ಲ. ಈ ಈ ಸಂಖ್ಯೆಗಳನ್ನ ನಿಮ್ಗೆ ಉದಾಹರಣೆ ಹೇಳ್ತೀನಿ, ಮಕ್ನ ಆನೆಗಳು ಎಷ್ಟಿದೆ ಅಂತೇಳಿ. ಈ ಒಂದು 19ನೇ ಶತಮಾನದಲ್ಲಿ ಈ ಮಕ್ಕನ ಆನೆಗಳ ಸಂಖ್ಯೆ ಸುಮಾರು 40% ಇತ್ತು. ಅಂದರೆ ಗಂಡಾನೆಗಳ ಒಟ್ಟು ಸಂಖ್ಯೆಯಲ್ಲಿ 40% ಕಳೆದ ಒಂದು 19ನೇ ಶತಮಾನದಲ್ಲಿ 40% ಇತ್ತು. ಅದು 1950 ಅಂದರೆ 20ನೇ ಶತಮಾನಕ್ಕೆ ಬಂದಾಗ ಅದರ ಸಂಖ್ಯೆ ಸುಮಾರು 60% ಆಗಿದೆ. ಯಾರು ಕೂಡ ನಂಬಲಿಕ್ಕಿಲ್ಲ. ಗಂಡಾನೆಗಳ ಸಂಖ್ಯೆಯಲ್ಲಿ 60% ಮಕ್ಕನ ಆನೆಗಳು ಅಂದರೆ ದಂತ ಇಲ್ಲದ ಆನೆಗಳು, ದಂತ ಇಲ್ಲದ ಗಂಡಾನೆಗಳು ಸೃಷ್ಟಿ ಆಗ್ತಾ ಇದೆ. ಇದು ಆಫ್ರಿಕಾದಲ್ಲಿ ಜಾಸ್ತಿ. ನಿಮಗೆ ಕಾರಣಗಳನ್ನು ಹೇಳಿದೆ. ಅದನ್ನು ರಕ್ಷಣೆಗೆ ವಿಕಾಸವಾದವನ್ನಾಗಿರ್ಬೋದು, ಅಥವಾ ದುರ್ಬಲ ಸಂತತಿಯ ಸೃಷ್ಟಿಯಾಗಿರ್ಬೋದು, ದಂತಗಳಿಲ್ಲದ ಆನೆಗಳ ಸೃಷ್ಟಿಯಾಗಿರೋದು. ಇದು ನಾವು ಭಾರತಕ್ಕೆ ಬಂದಾಗ ಶ್ರೀಲಂಕಾ ತಗೊಳ್ಳೋಣ. ನೀವು ನಂಬ್ತಿರೋ ಗೊತ್ತಿಲ್ಲ, ಶ್ರೀಲಂಕಾದಲ್ಲಿ 95% ಗಂಡಾನೆಗಳಲ್ಲಿ ಮಕ್ಕನ ಆನೆಗಳೇ ಇರೋದು. 95%, ಬರೀ 5% ಮಾತ್ರ ದಂತ ಇರುವ ಆನೆಗಳು ಸೃಷ್ಟಿಯಾಗಿದೆ. ಭಾರತಕ್ಕೆ ಬಂದಾಗ ನಿಮ್ಗೆ ಹೇಳ್ತಾನೆ, 1950ರಲ್ಲಿ 60% ಇದ್ದಂಥ ಈ ಸಂಖ್ಯೆ 1993ರಲ್ಲಿ 62%ಗೆ ಬಂದಿದೆ. ನೀವು ಗಮನಿಸಿ, 60% ಅಂದರೆ ಗಂಡಾನೆಗಳಲ್ಲಿ 40% ಮಾತ್ರ ದಂತ ಇರುವ ಆನೆಗಳ ಸೃಷ್ಟಿಯಾಗಿರೋದು. 2008ರಲ್ಲಿ ನಡೆದ ಗಣತಿಯಲ್ಲಿ ಇದನ್ನು ಗಮನಿಸಿದಾಗ ಈ ಸಂಖ್ಯೆ 76% ಆಗಿದೆ. ಅಂದರೆ ನಮ್ಮಲ್ಲಿರುವಂಥ, ಕಾಡಿನಲ್ಲಿರುವಂಥ ಆನೆಗಳಲ್ಲಿ 76% ಮಕ್ಕನ ಆನೆಗಳು ಅಂದರೆ ದಂತ ಇಲ್ಲದಿರುವಂಥ ಗಂಡಾನೆಗಳ ಸೃಷ್ಟಿಯಾಗಿದೆ. ಇದು ಈಶಾನ್ಯ ರಾಜ್ಯಗಳಲ್ಲಿ ಈ ಪ್ರಮಾಣ ಹೆಚ್ಚು. ನಮ್ಗೆ ದಕ್ಷಿಣಕ್ಕೆ ಬಂದಾಗ ಇದು ಕಡಿಮೆ. ಅಂದರೆ ಮಧುಮಲೈ ಅರಣ್ಯದಲ್ಲಿ ಇದನ್ನು ಸರ್ವೆ ನಡೆದಾಗ ಮಧುಮಲೈ ಅರಣ್ಯದಲ್ಲಿ 20% ಮಾತ್ರ ಮಕ್ಕನ ಆನೆಗಳಿವೆ.
ಇದು ನಮಗೆ ಈ ಕಡೆ ಇರುವಂಥ ಒಂದು ಪಾಸಿಟಿವ್ ಆದ ಅಂಶ. ಯಾಕೆಂದರೆ ಅಲ್ಲಿ ಆಗಿರುವಷ್ಟು ದುರಂತಗಳು, ಅಲ್ಲಿ ಆಗಿರುವಷ್ಟು ಸೆರೆಗಳು, ಅಲ್ಲಿ ಆಗಿರುವಂಥ ದಂತದ ಬೇಟೆಗಳು ಇಲ್ಲಿ ಆಗಲಿಲ್ಲ. ಇಲ್ಲಿ ಯಾವಾಗ ಆಗಿದೆ ಅಂದರೆ ಸುಮಾರು 1970ರಿಂದ 2000ದ ಅವಧಿಯಲ್ಲಿ ಕೆಲವಾಗಿದೆ. ವೀರಪ್ಪನಂತ ಸಂತತಿ ಇದ್ದಾಗ ಇಲ್ಲಿನ ಸಲಗಗಳನ್ನು ಹೊಡೆದು ಉರುಳಿಸಿ ಬೇಟೆಯಾಗಿರೋದು ನಿಮ್ಗೆ ಗೊತ್ತು. ಆ ಪರಿಣಾಮ ಈಗ ಆಗ್ತಾ ಇದೆ. ಯಾಕಂದರೆ ಆ ಸಂತತಿ ದುರ್ಬಲ ಆದಾಗ ಅದು ನೆಕ್ಸ್ಟ್ ಜನರೇಷನ್‌ಗೆ ಅದು ಟ್ರಾನ್ಸ್‌ಫರ್ ಆಗುತ್ತೆ. ಹಾಗಾಗಿ ಮಕ್ನ ಆನೆಗಳ ಸಂಖ್ಯೆ ಸುಮಾರು 76%ಗೆ ಬಂದಿರೋದು ಇದೊಂದು ದುರಂತವು ಕೂಡ ಅಷ್ಟೇ. ಪ್ರಕೃತಿಯ ಅಸಮತೋಲನಕ್ಕೆ ಇದು ಕಾರಣ ಕೂಡ ಆಗುತ್ತೆ. ಇದು ಯಾಕೆ ಅಪಾಯಕಾರಿ ಅಂದರೆ, ಈ ಮಕ್ನ ಆನೆಗಳಿಗೂ ಸಲಗಗಳಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಮಕ್ನ ಆನೆಗಳು ಯಾಕೆ ಅಷ್ಟೊಂದು ಅಪಾಯಕಾರಿ? ಯಾಕೆ ಅಷ್ಟು ಅಗ್ರೆಸಿವ್ ಆಗಿರುತ್ತೆ? ಯಾಕೆ ದಾಳಿ ಮಾಡ್ತವೆ ಅಂದರೆ, ಈಗ ಸಲಗಗಳಾದಾಗ ಸಲಗೆಗಳ ದಂತಕ್ಕೆ ಹಾರ್ಮೋನ್‌ಗಳು ಪೂರೈಕೆ ಆಗುತ್ತೆ. ಆ ಹಾರ್ಮೋನ್‌ಗಳಿಂದಾಗಿ ದಂತ ಬೆಳವಣಿಗೆ ಆಗ್ತಾ ಬರುತ್ತೆ. ಯಾವಾಗ ದಂತವಿಲ್ಲ, ಆ ಹಾರ್ಮೋನ್‌ಗಳು ದೇಹಕ್ಕೆ ಅದು ಟ್ರಾನ್ಸ್‌ಫರ್ ಆಗುತ್ತೆ. ದೇಹದು ಬೆಳೀತಾ ಬರುತ್ತೆ. ಅಪಾಯಕಾರಿಯಾಗಿ ನಿಮ್ಗೆ ಮಕನಾನೆಗಳನ್ನು ನೋಡಿದ್ರೆ ನಿಮ್ಗೆ ದೈತ್ಯ ದೇಹಿ ಅದು ಬೆಟ್ಟದಂತ ರೀತಿಯಲ್ಲಿ ಕಾಣುತ್ತೆ ನಿಮ್ಗೆ. ಬೇರೆ ಸಲಗಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ತುಂಬ ಶಕ್ತಿವಂತ ಆನೆ. ಆ ದೇಹ ಅಷ್ಟು ದೊಡ್ಡ ಇರುತ್ತೆ, ಬಲಿಷ್ಠವಾದ ನಿಲ್ಲು, ಭವ್ಯ ನಿಲ್ಲು ಇರುತ್ತೆ. ದಂತ ಒಂದು ಇರಲ್ಲ ಅಷ್ಟೇ. ಅಂದರೆ ಆ ಹಾರ್ಮೋನ್‌ಗಳೆಲ್ಲ ಅದರ ದೇಹಕ್ಕೆ ವರ್ಗಾವಣೆಯಾಗಿ ದೇಹ ಬೆಳೆದಾಗ ಅದು ತುಂಬ ಅಪಾಯಕಾರಿ ಆಗುತ್ತೆ, ಅಗ್ರೆಸಿವ್ ಆಗುತ್ತೆ. ಅದು ಹೋರಾಟಕ್ಕೆ ಇಳಿಯುತ್ತೆ ಅದು. ಇದು ಒಂದು ಪ್ರಮುಖ ಕಾರಣ. ಇನ್ನೊಂದು ಸಾಮಾಜಿಕ ಕಾರಣ ಏನಂದ್ರೆ, ಯಾಕೆ ಅಪಾಯಕಾರಿ ಆಗುತ್ತವೆ ಅಂದರೆ, ನಾವು ನಮ್ಮಲ್ಲೂ ಕೂಡ ಮನುಷ್ಯರಲ್ಲೂ ಕೂಡ ಅಷ್ಟೇ ಯಾವ ರೀತಿ ಕೆಲವು ಮುಜುಗರ ಒಳಗಾಗುತ್ತೋ, ಅದೇ ರೀತಿ ಮಕ್ನ ಆನೆಗಳು ಕೂಡ ಮುಜುಗರಗೆ ಒಳಗಾಗ್ತವೆ. ಅಂದರೆ ಆನೆ ಸಂತತಿಯೇ ಆ ಮಕ್ನ ಆನೆಗಳನ್ನು ಬೇರೊಂದು ರೀತಿಯಲ್ಲಿ ನೋಡ್ತವೆ. ನಿಮ್ಗೆ ಕೆಲವು ಉದಾಹರಣೆಗಳೆಲ್ಲ ಗೊತ್ತು. ನಮಗೂ ಕೂಡ ಅಷ್ಟೇ. ಹಿಂದೆ ಹಿರಿಯರೆಲ್ಲ ಹೇಳ್ತಾ ಇದ್ರು, "ಮೀಸೆ ಬಿಡಲಿಲ್ಲ ಅಂದ್ರೆ ಇನ್ನು ಗಂಡಸೇ ಇಲ್ಲ" ಅಂತೇಳಿ ತಮಾಷೆ ಮಾಡ್ತಾ ಇದ್ರು. ಆ ಈ ಹಂತದಲ್ಲಿ ಮಕ್ಕನ ಆನೆಗಳಿಗೆ ದಂತವೇ ಇಲ್ಲ ಅಂದಾಗ, ಬೇರೆ ಆನೆಗಳು ಕೂಡ ಅವುಗಳನ್ನ ಒಂದು ಮೂಲೆಗೆ ತಳ್ಳುವಂತ, ಅವುಗಳನ್ನ ಕೀಳರಿಮೆಯಲ್ಲಿ ನೋಡುವಂತ ಪ್ರಸಂಗಗಳು ನಡೀತವೆ. ಇದಿಷ್ಟೇ ಆದ್ರೆ ಪರವಾಗಿಲ್ಲ. ಈ ಗಂಡಾನೆ ಆಗಿದ್ರೂ ಕೂಡ, ಬಲಿಷ್ಠವಾಗಿದ್ರೂ ಕೂಡ, ಹೆಣ್ಣಾನೆಗಳು ಕೂಡ ಮಕ್ಕನ ಆನೆಗಳನ್ನ ದೂರ ಇಡ್ತವೆ. ಇದೊಂದು ವಿಶೇಷವಾದಂತು. ಯಾಕೆಂದ್ರೆ ಅವು ಸಲಗಗಳನ್ನ ಮಾತ್ರ, ದಂತ ಇರುವ ಸಲಗಗಳು ಮಾತ್ರ ಆಕರ್ಷಣೆ ಆಗಿರ್ತವೆ. ಅವು ಹೆಣ್ಣಾನೆಗಳು ಒಳಗೆ ಬಿಟ್ಕೊಳ್ತವೆ. ನಿಮ್ಗೆ ಆನೆಗಳ ಗೊ ಗ ಒಂದು ಸ್ಥಿತಿ ಗೊತ್ತಿರ್ಬೋದು. ಬಲಿಷ್ಠ ಸಂತತಿ ಯಾವ ರೀತಿ ಸೃಷ್ಟಿಯಾಗುತ್ತೆ ಅಂದರೆ, ಅದು ಬೇರೆ ಬೇರೆ ಕಾಡಿನಲ್ಲಿ ನಡ್ಕೊಂಡು ಕಾರಿಡಾರಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಬೇರೆ ಬೇರೆ ಗುಂಪಿನ ನಡುವೆ ಮಿಲನ ಆದಾಗ ಬಲಿಷ್ಠ ಸಂತತಿ ಸೃಷ್ಟಿಯಾಗುತ್ತೆ ಅಂತ ನಿಮ್ಗೆ ಹೇಳಿದ್ದೆ. ಇಲ್ಲಿ ಈ ಹೆಣ್ಣಾನೆಗಳು ಹೋ ಅವು ಅವು ಗಂಡಾನೆಗಳು ಮದ ಬಂದಾಗ ಹೋರಾಟ ನಡೀತೆ ಅಂತ ಹೇಳಿದ್ನಲ್ಲ, ಆ ಹೋರಾಟದಲ್ಲಿ ಯಾರು ಗೆಲ್ಲುತ್ತೋ ಅವ್ರನ್ನ ಮಾತ್ರ ಹೆಣ್ಣಾನೆ ಆಯ್ಕೆ ಮಾಡ್ಕೊಳ್ಳುತ್ತೆ. ಇಲ್ಲಿ ಬಲಿಷ್ಠವಾದ ಮಕ್ನ ಆನೆ ಇದ್ದರೂ ಕೂಡ ಹೆಣ್ಣಾನೆ ತಿರುಗಿ ಕೂಡ ನೋಡಲ್ಲ. ಎ ಇ ಇದಕ್ಕೂ ಮಕ್ಕನ ಆನೆಗೂ ಕೂಡ ಮದ ಬರುತ್ತೆ. ಅದಕ್ಕೂ ಕೂಡ ಲೈಂಗಿಕ ವಾಂಛೆ ಇರುತ್ತೆ. ಅದರಲ್ಲೂ ಕೂಡ ಟೆಸ್ಟೋರನ್ ಅಂತ ಹಾರ್ಮೋನ್‌ಗಳು ಉತ್ಪತ್ತಿ ಆಗುತ್ತೆ. ಆಗ ಅವು ಹೆಣ್ಣಾನೆಗಳನ್ನು ಹುಡ್ಕೊಂಡು ಹೋಗುತ್ತವೆ. ಆದರೆ ಹೆಣ್ಣಾನೆಗಳು ತಿರುಗಿ ಕೂಡ ನೋಡಲ್ಲ, ನಿರ್ಲಕ್ಷ್ಯ ಮಾಡ್ತವೆ. ಆಗ ಅದಕ್ಕೆ ಮುಜುಗರ ಆಗುತ್ತೆ, ಕಿರಿಕಿರಿ ಆಗುತ್ತೆ. ನಿಮ್ಗೆ ಬೇರೆ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಂಡಾಗ, ಅದರ ಎದುರುಗಡೆನೇ ಆಯ್ಕೆ ಮಾಡ್ಕೊಂಡಾಗ ಅದರ ಮಾನಸಿಕ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಅದು ಅಪಾಯಕಾರಿಯಾಗಿ ಬೆಳೀಲಿಕ್ಕೆ ಕಾರಣ ಅದು. ಮತ್ತೆ ಮಕ್ನ ಆನೆಗಳ ಎಂಥ ಅಸಹಾಯಕ ಸ್ಥಿತಿ ಅಂದರೆ, ಶಕ್ತಿ ಇರುತ್ತೆ, ಗಂಡೋದು ನಿಜ, ಅದರ ದೇಹದಲ್ಲಿ ಶಕ್ತಿ ಇರುತ್ತೆ. ಆದರೆ ದಂತ ಇರುವ ಆನೆಗಳ ಜೊತೆ ಅದು ಅಷ್ಟು ಸುಲಭದಲ್ಲಿ ಹೋರಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಆನೆಗಳು ಇರೋದೇ ದಂತ. ದಂತದಿಂದ ಚುಚ್ಚಿನೇ ಅದು ಎದುರಾಳಿಗಳನ್ನು ಓಡಿಸೋದು. ನನ್ಗೆ ಬಲಿಷ್ಠವಾಗಿದ್ದೀನಿ ಅಂತೇಳಿ ಇನ್ನೊಂದು ಗಂಡಾನೆಯನ್ನು ಸೋಲಿಸಿ ಹೆಣ್ಣಿನ ಹತ್ರ ಹೋಗ್ಲಿಕ್ಕೆ ಅದು ಆಗ್ತಾನೆ ಇಲ್ಲ. ಯಾಕಂದ್ರೆ ದಂತ ಇರುವ ಆನೆ ಜೊತೆ ಅದಕ್ಕೆ ಹೋರಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಆದರೆ ಕೆಲವು ಘಟನೆಗಳಲ್ಲಿ ದಂತ ಇರುವ ಆನೆಗಳಿಗೆ ಮದ ಬಂದರೆ ಮಾತ್ರ ಈ ಆನೆಗಳು ಅದು ಎದುರುತ್ತವೆ. ಇಲ್ಲಾಂದ್ರೆ ದಂತ ಇರುವ ಆನೆಗಳನ್ನು ಕೂಡ ಸೋಲಿಸ್ತವೆ ಇದು. ತನ್ನ ಸೊಂಡಿಲಲ್ಲೇ ಅವುಗಳನ್ನ ಜಗ್ಗಿ ಹಿಡಿದು ತನ್ನ ದೇಹದ ಭಾರವನ್ನು ಅದರ ಮೇಲೆ ಬಿಟ್ಟು ಅದು ದಂತ ಇರುವ ಆನೆಗಳನ್ನ ಸೋಲಿಸುವಷ್ಟು ಕೂಡ ಬಲಿಷ್ಠವಾಗಿದೆ. ಹೀಗಾಗಿ ಇದೊಂದು ಅಸಹಾಯಕ ಸ್ಥಿತಿಯಲ್ಲಿರುವಂಥ ಈ ಮಕ್ನ ಆನೆಗಳು ಅದು ತನ್ನ ಸುತ್ತಮುತ್ತಲಿರುವ ಸಂತತಿಯು ಕೂಡ ಅಪಾಯಕಾರಿ. ಮನುಷ್ಯರಾಗಿರ್ಬೋದು, ಬೇರೆ ಪ್ರಾಣಿಗಳಾಗಿರ್ಬೋದು, ಅದಕ್ಕೂ ಕೂಡ ಮಾನಸಿಕ ಕ್ಲೇಶದಿಂದ, ಮಾನಸಿಕ ಕಿರಿಕಿರಿಯಿಂದ ಅದು ತೊಂದರೆ ಕೊಡುತ್ತವೆ. ಈ ರೀತಿ ಅಪಾಯಕಾರಿಯಾದಂಥ ಒಂದು ಮಕ್ನ ಆನೆ ಸೃಷ್ಟಿ ಆಗ್ತಾ ಇದೆ. ಇದನ್ನ ಈ ಈಗ ಯಾವ ರೀತಿ ನಿಯಂತ್ರಣ ಮಾಡೋದು ಕೂಡ ಪ್ರಕೃತಿನೇ ಮಾಡಬೇಕಾಗತ್ತೆ. ಆ, ಈ ಸಂತತಿ ಜಾಸ್ತಿ ಆಗ್ತಿರೋದು ಅಪಾಯಕಾರಿ ನಿಜ. ಈ ಮಕ್ನ ಆನೆಗಳನ್ನ ನೀವು ನೋಡಿರ್ಬೋದು. ಇತ್ತೀಚೆಗೆ ನಾವು ಹಿಡಿತಾ ಇರೋದು ಕೂಡ ಇಷ್ಟು ಮಕ್ನ ಆನೆಗಳು.
ಈಗ ಹಿಂದೆ ನೋಡಿ ನಾವು ಯಾವ ಆನೆಗಳನ್ನು ಹಿಡಿತಾರೆ ಅಂದರೆ ಅಲ್ಲಿ ಉಪಟಳ ಮಾಡಿರುವಂಥದ್ದು, ಬೆಳೆ ನಾಶ ಮಾಡಿರುವಂಥದ್ದು, ಮನುಷ್ಯರನ್ನು ಕೊಂದಿರುವಂಥದ್ದು ಇಂಥ ಆನೆಗಳನ್ನು ಅರಣ್ಯ ಇಲಾಖೆಯವರು ಹಿಡಿತಾರೆ. ಇತ್ತೀಚೆಗೆ ಹಿಡಿತಿರುವ ಅತಿ ಹೆಚ್ಚು ಆನೆಗಳಲ್ಲಿ ಮಕ್ಕಳ ಆನೆಗಳೇ ಸಿಗ್ತವೆ ನಮಗೆ. ಅಂದರೆ ಅವುಗಳ ಸಂತತಿ ಎಷ್ಟು ಹೆಚ್ಚಾಗ್ತವೆ ಅಂತೇಳಿ. ಮತ್ತು ಇನ್ನೊಂದು ನಿಮಗೆ ಆ ಗುಂಪಿನಲ್ಲಿ ಅದನ್ನು ದೂರ ಇಟ್ಟಾಗ, ಅದನ್ನು ಲೇವಡಿ ಮಾಡಿದಾಗ, ಹೆಣ್ಣು ಅದನ್ನು ಪಕ್ಕದಲ್ಲಿ ಬಿಟ್ಕೊಳ್ಳದಿರುವಾಗ ಅದೇನು ಮಾಡುತ್ತೆ ಅಂದರೆ ಅದು ಗ್ರಾಮದ ಅಂಚಿಗೆ, ಕಾಡಂಚಿಗೆ ಬರುತ್ತೆ. ಅಲ್ಲಿ ಬೆಳೆಗಳನ್ನು ತಿನ್ನಲಿಕ್ಕೆ ನೋಡುತ್ತೆ. ಎದುರಿಗೆ ಬಂದ ಮನುಷ್ಯರನ್ನು ಕೊಲ್ಲುತ್ತೆ. ಇದು ಮನುಷ್ಯನಿಗೆ ಕಾರಿಯಾಗಿರುವಂಥದ್ದು. ಹೀಗಾಗಿ ಈ ಸಂತತಿಯ ಅತಿ ಹೆಚ್ಚಾಗ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಆ, ದಂತ ಇಲ್ಲದ ಆನೆಗಳನ್ನು ನಾವು ಆನೆಗಳಂತಲೇ ಯಾರು ಕೂಡ ಅನ್ನಲ್ಲ. ಉದಾಹರಣೆಗೆ ನಾವು ಹುಲಿ ಗಣತಿಯನ್ನು ನೋಡೋಣ. ಇಡೀ ಪ್ರಪಂಚದಲ್ಲಿ ಹುಲಿಗಳ ಸಂಖ್ಯೆ ಇರೋದು 5,500ರಿಂದ 5,700 ಹುಲಿಗಳ ಸಂಖ್ಯೆ ಇರುವಂಥದ್ದು. ಆದರೆ ಅಷ್ಟೇನಾ ಹುಲಿಗಳು ಇರೋದು? ನೀವು ಗಮನಿಸಿದ್ರೆ ಗೊತ್ತಾಗ್ಬೋದು, ಅಮೆರಿಕದಲ್ಲಿ ಬರೀ ಸಾಕು ಹುಲಿಗಳೇ 10,000 ಸಾಕು ಹುಲಿಗಳಿವೆ. ಆ, ಅಷ್ಟು ಜನ ಅಲ್ಲಿ ನಾವು ಯಾವ ರೀತಿಯಲ್ಲಿ ನಾಯಿಗಳನ್ನು ಸಾಕ್ತೀವೋ ಅದೇ ರೀತಿ ಅಮೆರಿಕದಲ್ಲಿ ಬೇರೆ ಬೇರೆ ವಿದೇಶಗಳಲ್ಲಿ ಹುಲಿಗಳನ್ನು ಸಾಕ್ತಾರೆ. ಅವುಗಳನ್ನು ಯಾಕೆ ಲೆಕ್ಕಕ್ಕೆ ತಗೊಳ್ಳಲ್ಲ? ನಮ್ಮ ಎಷ್ಟೋ ಝೂಗಳಲ್ಲಿ ಸಾಕಷ್ಟು ಹುಲಿಗಳಿದೆ, ಆದರೂ ಅವುಗಳನ್ನು ಯಾಕೆ ಗಣತಿಗೆ ತಗೊಳ್ಳಲ್ಲ ಅಂದರೆ ಹುಲಿಗಳು ಹೆಸರಿಗೆ ಮಾತ್ರ ಹುಲಿಗಳಷ್ಟೇ, ಆದರೆ ಅದರ ಸ್ವಭಾವದಲ್ಲಿ ಅದು ಹುಲಿಗಳಲ್ಲ. ಅಂದರೆ ವ್ಯಾಘ್ರತನ ಅದರಲ್ಲಿ ಇರಲ್ಲ. ಅದು ತನ್ನ ಸ್ವಭಾವವನ್ನು ಕಳ್ಕೊಂಡಾಗ ಅದನ್ನು ಗಣತಿಗೆ ತಗೊಳ್ಳಲ್ಲ. ಅದು ನೋಡಲಿಕ್ಕೆ ಮಾತ್ರ ಹುಲಿ ಆಗಿರುತ್ತೆ, ಲೆಕ್ಕಕ್ಕೆ ಹುಲಿ ಆಗಿರಲ್ಲ. ಅದೇ ರೀತಿ ಇಲ್ಲಿ ಮಕ್ಕನ ಆನೆಗಳ ಸಂಖ್ಯೆ ಸೃಷ್ಟಿಯಾದಾಗ ನಿಜವಾದ ಆನೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇಡೀ ಪ್ರಕೃತಿಯ ಅಸಮತೋಲನಕ್ಕೆ ಕೂಡ ಕಾರಣ ಆಗುತ್ತೆ. ಇದರ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ನಮ್ಮ ಸಲಗಗಳನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಯೋಜನೆಗಳನ್ನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ತುರ್ತಾಗಿ ಈಗ ಬಲಿಷ್ಠವಾದ ದಂತ ಇರುವಂಥ ಆನೆಗಳನ್ನು ಸೃಷ್ಟಿ ಮಾಡುವಂಥದ್ದು, ಕಾರಿಡಾರ್ಗಳನ್ನು ತುಂಡು ಮಾಡದೆ ಅದನ್ನು ವಿಸ್ತಾರ ಮಾಡಲಿಕ್ಕೆ ಇರುವಂಥ ಯೋಜನೆಗಳನ್ನು ತುರ್ತಾಗಿ ಮಾಡ್ಕೊಳ್ಬೇಕಾಗ್ತದೆ. ಇದರ ಬಗ್ಗೆ ಗಮನ ಹರಿಸಲಿ ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡೋಣ. ಎಲ್ರಿಗೂ ಕೂಡ ನಮಸ್ತೆ.